ಸುಖ ಸಂತೋಷ ಅನ್ನೋದು ಹೊರಗಿನ ವಸ್ತು ಅಲ್ಲ. ನಾನು ಬಹಳ ಸಲ ಹೇಳ್ತೀನಿ, ನಾವು ಕಲ್ಚರ್ ಅಂತ ಮಾತಾಡ್ತೀವಲ್ಲ, ಸಂಸ್ಕೃತಿ ಅಂತ ಮಾತಾಡ್ತೀವಲ್ಲ. ಕಲ್ಚರ್ ಯಾವುದು ಅಂದ್ರೆ, ನಾನು ಬಹಳ ಬ್ರೀಫ್ ಆಗಿ ಹೇಳೋ ಮಾತು, ಯಾವುದನ್ನ ದುಡ್ಡಿಂದ ಕೊಳ್ಳಕ್ಕಾಗಲ್ವೋ, ಯಾವುದನ್ನ ದುಡ್ಡಿಗೆ ಮಾರಕ್ಕಾಗೋದಿಲ್ವೋ ಅದು ಕಲ್ಚರ್. ನಮ್ಮಲ್ಲಿ ಯಾವ್ಯಾವ್ದೋ ವಸ್ತುಗಳಿರ್ತವೆ, ದುಡ್ಡಿಂದ ಕೊಂಡ್ಕೋಬಹುದು ಮತ್ತು ದುಡ್ಡಿಗೆ ಮಾರಬಹುದು. ಅದಲ್ಲ, ಕೆಲವನ್ನ ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ, ದುಡ್ಡಿಗೆ ಮಾರಕ್ಕಾಗೋದಿಲ್ಲ, ಅದು ಕಲ್ಚರ್. ಸುಖ ಸಂತೋಷ ಅನ್ನೋದು ಹೊರಗಿನ ವಸ್ತುನಲ್ಲಿ ಇರೋದಿಲ್ಲ. ಇಫ್ ಯು ಹ್ಯಾವ್ ಎ ಬಿಗ್ ಬಂಗ್ಲೋ, ಬಿಗ್ ಕಾರ್, ಬಿಗ್ ಬ್ಯಾಂಕ್ ಬ್ಯಾಲೆನ್ಸ್, ಭಾರಿ ದೊಡ್ಡ ಜ್ಯುವೆಲ್ರಿ ಅಲ್ಲ, ಅವು ಯಾವ ಸುಖ ಕೊಡದೇ ಇರ್ಬೋದು. ಸುಖ ಅನ್ನೋದು ಒಂದು ಮನಸ್ಥಿತಿ. ಅಕಸ್ಮಾತ್ ಸುಖ ಸಂತೋಷ ಕಳೆದೋದ್ರೆ ನೀವು ಅದನ್ನ ಒಳಗುಡುಕೋಬೇಕು, ಹೊರಗೆ ಸಿಗಲ್ಲ. ಅದಕ್ಕೊಂದು ಕತೆ ಮುಲ್ಲಾ ನಾಸಿರುದ್ದೀನ್ ಹೇಳ್ತಾನೆ. ಯಾವಳೊಬ್ಳು ಮುದುಕಿ ಮನೆ ಅಂಗಳದಲ್ಲಿ ಏನೋ ಹುಡುಕ್ತಾ ಇರ್ತಾಳೆ. ಪಕ್ಕದ ಮನೆ ಹೆಂಗಸ್ ಬಂದು ಕೇಳ್ತಾಳೆ, ಏನು ಹುಡುಕ್ತಾ ಇದೀಯ ನೀನು? ನಂದೆಲ್ಲ ಸೂಜಿ ಬಿದ್ದೋಯ್ತು ಕಣೆ, ಹುಡುಕ್ತಾ ಇದ್ದೀನಿ. ಹೌದಾ, ನಾನು ಹುಡುಕ್ಲಾ? ಇಬ್ರು ಸೇರ್ಕೊಂಡು ಸೂಜಿ ಹುಡುಕ್ತಾರೆ, ಎಷ್ಟೊತ್ತಾದ್ರೂ ಸೂಜಿ ಸಿಗ್ಲಿಲ್ಲ. ಆಮೇಲೆ ಅವಳು ಇವಳನ್ನ ಕೇಳ್ತಾಳೆ, ಸೂಜಿನ ಎಲ್ಲಿ ಕಳ್ಕೊಂಡೆ ನೀನು? ಮನೆ ಒಳಗೆ ಕಳ್ಕೊಂಡೆ. ಮತ್ತೆ ಹೊರಗಡೆ ಯಾಕೆ ಹುಡುಕ್ತಾ ಇದೀಯಾ? ಮನೆ ಒಳಗೆ ಕತ್ಲಿರುತ್ತಲ್ವಾ, ಅಲ್ಲಿ ಕಾಣಿಸಲ್ಲ ಅಂತ ಬೆಳಕಲ್ಲಿ ಹುಡುಕ್ತಾ ಇದ್ದೀನಿ. ಮೂರ್ಖ ಹೆಂಗಸ್ ನೀನು ಮೂರ್ಖ ಹೆಂಗಸು. ಒಳಗ್ ಕಳ್ಕೊಂಡಿದ್ದನ್ನ ಹೊರಗೆ ಹುಡುಕಿದ್ರೆ ಸಿಗುತ್ತೇನೆ ಮುದುಕಿ ಅಂತಾಳೆ. ಆ ಮುದುಕಿ ಹೇಳ್ತಾಳೆ, ಹಾಗಾದ್ರೆ ಜಗತ್ತಲ್ಲೂ ಬಹಳ ಜನ ಮೂರ್ಖರಿದ್ದಾರೆ ಬಿಡು. ಯಾಕೆಂದ್ರೆ ಅವರು ಅಷ್ಟೇ ಒಳಗ್ ಕಳ್ಕೊಂಡಿದ್ದನ್ನ ಹೊರಗೆ ಹುಡುಕ್ತಾ ಇರ್ತಾರೆ. ಒಳಗ್ ಕಳ್ಕೊಂಡ್ರೆ ನಾವು ಒಳಗೆ ಹುಡುಕ್ಬೇಕು, ಅದು ಹೊರಗಡೆ ಸಿಗೋದಿಲ್ಲ.